ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿಯನ್ನು ಬಳಸಿಬಿಟ್ಟು ಸಂಡಿಗೆಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಊಟದ ಜೊತೆಗೆ ಬಹಳ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮೈಲ್ಡ್ ಆಗಿರುವಂತಹ ಪದಾರ್ಥ, ಮಜ್ಜಿಗೆ ಹುಳಿ ಆಗಿರ್ಬೋದು, ಆಮೇಲೆ ಸಲಾಡ್ ಜೊತೆಗೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಬೇಸಿಗೆ ಟೈಮಲ್ಲಿ ನಾವು ಮಾಡಿ ಇಟ್ಕೊಂಡ್ರೆ ಮಳೆಗಾಲಕ್ಕೆ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾವಾಗ ಹುರ್ಕೊಂಡು ತಿನ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ಹಾಗಲಕಾಯಿ ಸಂಡಿಗೆ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 1.5 kg ಆಗುವಷ್ಟು ಹಾಗಲಕಾಯಿನ ತಗೊಂಡಿದ್ದೀನಿ. ಆದಷ್ಟು ಸ್ವಲ್ಪ ಎಳೆಯ ಹಾಗಲಕಾಯಿ ಸಿಕ್ಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಮಾರ್ಕೆಟಿಂದ ತಂದ ನಂತರ ಚೆನ್ನಾಗಿ ಒಮ್ಮೆ 3ರಿಂದ 4 ಸರಿ ತೊಳ್ಕೊಳ್ಬೇಕು. ತೊಳೆದಾದ ನಂತರ ಕೆಟ್ಟ ಹೋಗಿರುವಂತಹ ಹಾಗಲಕಾಯಿನೆಲ್ಲ ತಗೊಳ್ಬೇಕು. ಮತ್ತು ಒಣ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನಾನೀಗ ಹೆಚ್ಕೊಳ್ಳುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ರೌಂಡು ಹೆಚ್ಕೊಳ್ಬೇಕು. ವೃತ್ತಾಕಾರವಾಗಿ ಹೆಚ್ಚಿ ಎಲ್ಲವನ್ನು ಅದೇ ರೀತಿಯಾಗಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಇದು ಸ್ವಲ್ಪ ಬೆಳೆದಿದ್ರೆಲ್ಲ ಬೀಜವನ್ನೆಲ್ಲ ಸಪ್ರೇಟಾಗಿ ಮಾಡಿ ಇಟ್ಕೊಳ್ಬೇಕು. ನಾನು ಪ್ರತಿಯೊಂದು ಹಾಗಲಕಾಯಿಯನ್ನು ಕೂಡ ಇದೇ ರೀತಿಯಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಕೆಲವೊಂದು ಹಾಗಲಕಾಯಿ ತುಂಬಾ ಬೆಳೆದಾಗಿ ಬೀಜ ಎಲ್ಲ ತುಂಬ ಗಟ್ಟಿಯಾಗಿತ್ತು. ಸೊ ಅದನ್ನೆಲ್ಲ ಮಿಡ್ಲಿದ್ದು ಪೋರ್ಷನ್ ಎಲ್ಲ ತೆಕ್ಕೊಂಡಿದ್ದೀನಿ. ಬಾಕಿ ಇರೋದನ್ನು ಹಾಗೆಯೇ ರೌಂಡು ಇರೋದನ್ನು ಹಾಗೆಯೇ ಬಿಟ್ಕೊಂಡಿದ್ದೀನಿ. ಇನ್ನೀಗ ಒಂದು ದೊಡ್ಡ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡೋಣ. ಆಮೇಲೆ ಇದಕ್ಕೆ 1/4 ಕಪ್ ಆಗೋಷ್ಟು ಉಪ್ಪನ್ನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾಗಲಕಾಯಿನ ಪ್ರಮಾಣವನ್ನು ನೋಡಿಕೊಂಡು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಒಂದು ವೇಳೆ 1 kg ಆಗೋಷ್ಟು ಹಾಗಲಕಾಯಿ ಇದೆ ಅಂತಂದರೆ 1/4 ಕಪ್ಪಿಗಿಂತ ಕಡಿಮೆ ಉಪ್ಪನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಇನ್ನೀಗ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪನ್ನು. ಆಮೇಲೆ ಸರಿಯಾಗಿ ಮಿಕ್ಸ್ ಆಯಿತು ಅಂದಾಗ ಒಂದು ತಟ್ಟೆಯನ್ನು ಮುಚ್ಚಿ ನಾವಿದನ್ನು ಒಂದು 1/4 ಗಂಟೆ ಅಷ್ಟು ಹೊತ್ತು ರೆಸ್ಟ್ ಆಗೋದಕ್ಕೆ ಹಾಗೆಯೇ ಬಿಡೋಣ. ಹೀಗೆ ಮಾಡಿದಾಗ ಇದರಲ್ಲಿರುವಂತಹ ಹೆಚ್ಚಿನ ನೀರಿನ ಅಂಶವನ್ನು ತೆಕ್ಕೊಳ್ಬೋದು. ಆಮೇಲೆ ಒಣಗಿಸೋದಕ್ಕೆ ಕೂಡ ತುಂಬಾ ಸಹಾಯ ಆಗುತ್ತೆ. ಈಗ 1/4 ಗಂಟೆ ಅಷ್ಟು ಹೊತ್ತು ನಾನೀಗ ರೆಸ್ಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಆಮೇಲೆ ನೋಡೋಣ ಹೇಗೆ ಬಂದಿದೆ ಅಂತ. ಈಗ ನೋಡಿ, 1/4 ಗಂಟೆ ಆಗಿದೆ. ಆಮೇಲೆ ತೋರಿಸ್ತಾ ಇದ್ದೀನಿ. ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಇದನ್ನು ಇನ್ನೀಗ ಹಾಗಲಕಾಯಿ ಹೋಳುಗಳನ್ನು ಮಾತ್ರ ತೆಗೆದು ಒಂದು ತಟ್ಟೆಗೆ ಸಪ್ರೇಟಾಗಿ ಇಟ್ಕೊಳ್ಳೋಣ. ನೀರಿನ ಅಂಶ ಸ್ವಲ್ಪನೂ ಬರಬಾರ್ದು, ಹಿಂಡಿ ತೆಕ್ಕೊಳ್ಬೇಕು. ಮೇಲಿನ ಭಾಗ ಅಷ್ಟು ನೀರಿನ ಅಂಶ ಇಲ್ಲ ಅಂತಂದರೆ ಹಾಗೆಯೇ ಹಾಕ್ಕೊಳ್ಬೋದು. ತಳಭಾಗದಲ್ಲಿರುವಂಥದ್ದನ್ನು ಹಿಂಡಿ ತೆಗೆದು ಹೋಳುಗಳನ್ನು ಇನ್ನೊಂದು ತಟ್ಟೆಗೆ ಹಾಕ್ಕೊಳ್ಬೇಕು. ತಳಭಾಗದಲ್ಲಿ ಇರುವಂತಹ ನೀರಿನ ಅಂಶವನ್ನು ಹಾಗೆಯೇ ನಾವು ಅದನ್ನು ಚೆಲ್ಬೋದು. ಇನ್ನು ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಹುಳಿ ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ 1/4 ಕಪ್ ಆಗೋಷ್ಟು ಉಪ್ಪನ್ನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ನಾವು ಹಾಕಿರೋದ್ರಿಂದ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಉಪ್ಪನ್ನು ಹಾಕಿ ಆದ ನಂತರ ಹಾಗಲಕಾಯಿ ಹೋಳನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದ ನಂತರ ಒಂದು ತಟ್ಟೆಯನ್ನು ಮುಚ್ಚಿ ಹಾಗೆಯೇ ನೆನೆಯೋದಕ್ಕೆ ಬಿಡಬೇಕಾಗತ್ತೆ ಆ ರಾತ್ರಿ ಫುಲ್ಲು. ನಾವೀಗ ನಾಳೆ ದಿವಸ ಮಾಡ್ತೀವಿ ಸಂಡಿಗೆ ಅಂತಾದರೆ ಮುಂಚಿನ ದಿವಸ ರಾತ್ರಿಯೇ ಈ ಪ್ರೊಸೆಸನ್ನು ಮಾಡಿ ಇಟ್ಕೊಳ್ಬೇಕಾಗತ್ತೆ. 8ರಿಂದ 10 ಗಂಟೆ ಕಾಲ ಇದು ಹಾಗಲಕಾಯಿ ಹೋಳೆಲ್ಲ ಮಜ್ಜಿಗೆಯಲ್ಲಿ ನೆಂದ ನಂತರ ನಾನೀಗ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ಮಾರನೇ ದಿವಸ ಬೆಳಿಗ್ಗೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗಲಕಾಯಿ ಹೋಳಿನ ಜೊತೆಗೆ ಉಪ್ಪು ಮಜ್ಜಿಗೆ ಎಲ್ಲವನ್ನು ಆಮೇಲೆ ಮಾರನೇ ದಿವಸ ಒಣಗಿಸಬೇಕಾದ್ರೆ ಮುಂಚೆ ಹೀಗೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇನ್ನು ಇದನ್ನು ಒಣಗಿಸೋದಕ್ಕೆ ಹಾಳೆ ತಟ್ಟೆ ಆದರೂ ತಗೊಳ್ಬೋದು ಅಥವಾ ಇಡೀ ಹಾಳೆಯನ್ನಾದರೂ ತಗೊಳ್ಬೋದು, ಅಡಿಕೆ ಹಾಳೆಯನ್ನು. ಇನ್ನು ಒಂದು ಕಣ್ಣು ಸೌಟನ್ನು ತಗೊಂಡು ಮಜ್ಜಿಗೆಯಿಂದ ಸಪ್ರೇಟ್ ಮಾಡಿ ಹೋಳುಗಳನ್ನು ಮಾತ್ರ ನಾವೀಗ ಹಾಳೆಗೆ ಹಾಕ್ಕೊಳ್ಬೇಕು. ಅಡಿಭಾಗದಲ್ಲಿ ಮಜ್ಜಿಗೆಯನ್ನು ಹಾಗೆಯೇ ಬಿಡಬೇಕಾಗುತ್ತೆ. ನಾವು ಈಗ ಹೋಳನ್ನು ತೆಗೆದೀಗ ಹಾಳೆಗೆ ಹಾಕ್ತೀವಲ್ಲ, ಹಾಕಿದ ನಂತರ ಬರೀ ಮಜ್ಜಿಗೆಯನ್ನು ಮುಚ್ಚಿ ಆ ದಿವಸ ಹಾಗೆಯೇ ಇಟ್ಟಿರಬೇಕು. ಈಗ ಹಾಗಲಕಾಯಿ ಹೋಳನ್ನೆಲ್ಲ ತೆಗೆದು ಹಾಳೆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಉಳಿದಿರುವಂತಹ ಮಜ್ಜಿಗೆ ನೋಡಿ ಇಷ್ಟಿದೆ. ಇದನ್ನು ಈಗ ತಟ್ಟೆಯನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಇನ್ನು ಹಾಳೆಗೆ ಹಾಕಿರುವಂತಹ ಹೋಳನ್ನು ತೆಳ್ಳಗೆ ಹರಡ್ಕೊಳ್ಬೇಕಾಗುತ್ತೆ. ಬಿಸಿಲಲ್ಲಿ ಒಣಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ಹೋಳನ್ನು ಕೂಡ ತೆಳ್ಳಗೆ ಹರಡ್ಕೊಳ್ಬೇಕು. ಪ್ರಮಾಣ ಜಾಸ್ತಿ ಇದೆ ಅಂತಂದರೆ 2 ಹಾಳೆಯನ್ನಾದರೂ ತಗೊಳ್ಬೋದು. ತೆಳ್ಳಗೆ ಹರಡಿ ಆದ ನಂತರ ಬಿಸಿಲಲ್ಲಿ ತಗೊಂಡೋಗಿ ಇಡೋಣ. ಒಂದು ದಿವಸ ಒಣಗಿದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ ಹಾಗಲಕಾಯಿ ಹೋಳನ್ನು ಯಾವ ಥರ ಬಂದಿದೆ ಅಂತ ನೋಡ್ಬೋದು ನೀವೀಗ. ಇನ್ನು ನಾವಾಗಲೇ ಮಜ್ಜಿಗೆಯನ್ನು ಮುಚ್ಚಳವನ್ನು ಮುಚ್ಚಿ ಇಟ್ಟಿದ್ದೀವಲ್ಲ, ಅದೇ ಮಜ್ಜಿಗೆಯಲ್ಲಿ ಈಗ ವಾಪಸ್ ಅದೇ ಹೋಳನ್ನು ನಾವೀಗ ಹಾಕ್ಕೊಳ್ಬೇಕು. ಒಂದು ದಿವಸ ಒಣಗಿದ ನಂತರ ಇನ್ನೀಗ ವಾಪಸ್ ಹಾಕೋದ್ರಿಂದ ಚೆನ್ನಾಗಿ ಎಳ್ಕೊಳ್ಳುತ್ತೆ ಮಜ್ಜಿಗೆ ಉಪ್ಪಲ್ಲೆಲ್ಲ. ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದ ನಂತರ ಮುಚ್ಚಳವನ್ನು ಮುಚ್ಚಿ ಆ ದಿವಸ ರಾತ್ರಿ ಕೂಡ ಅದೇ ರೀತಿಯಾಗಿ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. 2 ದಿವಸ ಹೀಗೇ ಮಾಡಿದರೆ ಸಾಕಾಗುತ್ತೆ ಈ ಪ್ರೋಸೆಸ್ಸನ್ನು.
ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಮುಚ್ಚಳವನ್ನು ಮುಚ್ಚಿ ಹಾಗೆಯೇ ಬಿಡಬೇಕು. ಇನ್ನು ಮಾರನೇ ದಿವಸ ಬೆಳಗ್ಗೆ ನಾನೀಗ ತೋರಿಸ್ತಾ ಇದ್ದೀನಿ. ನಿಮಗೆ ಮಜ್ಜಿಗೆ ಅಂಶ ಸ್ವಲ್ಪ ಕಮ್ಮಿ ಕಂಡಿತ್ತು ಅಂತಂದರೆ ವಾಪಸ್ ನಾವು ಮೇಲಿಂದ ಆ್ಯಡ್ ಮಾಡ್ಕೊಳ್ಬೋದು. ನಾನೀಗ ಹಾಕ್ತಾ ಇದ್ದೀನಿ. ಮುಂಚಿನ ದಿವಸದ ಮಜ್ಜಿಗೆ ಸ್ವಲ್ಪ ಕಡಿಮೆ ಆಗಿತ್ತು, 1 ಕಪ್ ಆಗೋಷ್ಟು ನಾವು ಹಾಕಿರ್ತೀವಲ್ಲ. ಆಮೇಲೆ ಮಜ್ಜಿಗೆಯನ್ನು ಹಾಕಿ ಆದ ನಂತರ ಉಪ್ಪನ್ನು ಸ್ವಲ್ಪ ನಾನು ಹಾಕ್ತಾ ಇದ್ದೀನಿ, ಕಡಿಮೆ ಅನಿಸ್ತು. ನೀವು ಕೂಡ ಹಾಗೆಯೇ ಕಮ್ಮಿ ಅಂತ ಅನಿಸಿದರೆ ಮತ್ತೆ ಹಾಕ್ಕೊಳ್ಬೋದು. ತೀರಾ ನಾವು ಜಾಸ್ತಿ ಒಮ್ಮೆಲೆ ಮೊದಲಿಗೆ ಉಪ್ಪನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಈಗ 2ನೇ ದಿವಸ ಕೂಡ ನಾನೀಗ ಬೆಳಗ್ಗೆ ಹೊತ್ತು ಹಾಳೆ ತಟ್ಟೆಗೆ ಹಾಕ್ತಾ ಇದ್ದೀನಿ. ಹಾಗಲಕಾಯಿ ಹೋಳುಗಳನ್ನು ಮಾತ್ರ ಹಾಕಿರಬೇಕು. ಈ ಪ್ರೋಸೆಸನ್ನು ಇಲ್ಲಿಗೆ ನಾವೀಗ ಸ್ಟಾಪ್ ಮಾಡ್ಬೋದು. 2 ದಿವಸ ನಾವು ಹೀಗೆ ಮಾಡಿದರೆ ಸಾಕಾಗತ್ತೆ. ಇನ್ನು ನಾನು ಸ್ವಲ್ಪ ಮಜ್ಜಿಗೆಯನ್ನು ಇದರ ಮೇಲಿಂದ ಹಾಕ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಹೋಳುಗಳಿಗೆಲ್ಲ ಚೆನ್ನಾಗಿ ಉಪ್ಪು ಮಜ್ಜಿಗೆ ಎಳ್ಕೊಳ್ಳುತ್ತೆ. ಇನ್ನೀಗ ಉಳಿದಂತಹ ಮಜ್ಜಿಗೆಯನ್ನು ನಾವಿನ್ನೀಗ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಇನ್ನು 5 ರಿಂದ 6 ದಿವಸಗಳ ಕಾಲ ಬಿಸಿಲಲ್ಲಿ ಒಣಗಿಸಬೇಕಾಗತ್ತೆ ಈ ಸೆಂಡಿಗೆಗಳನ್ನು. ಆಮೇಲೆ ನಾನೀಗ ತೋರಿಸ್ತಾ ಇದ್ದೀನಿ. 6 ದಿವಸದ ನಂತರ ಚೆನ್ನಾಗಿ ಡ್ರೈ ಆಗಿದೆ ಇದು. ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಿ ನೋಡಿ ಯಾವ ಥರ ಸೆಂಡಿಗೆಗಳು ರೆಡಿಯಾಗಿದೆ ಅಂತ ನೋಡ್ಬೋದು ನೀವೀಗ. ಇದನ್ನು ಎಣ್ಣೆಯಲ್ಲಿನೂ ಕರೆದು ತಗೊಳ್ಬೋದು. ಆಮೇಲೆ ಇದರಲ್ಲಿ ಬೀಜಗಳೆಲ್ಲ ಅಡಿಭಾಗದಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನೆಲ್ಲ ಸಪ್ರೇಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ನಾವು ಯಾವಾಗ ತೆಗೆದಿರ್ತೀವಿ ಆಲ್ಮೋಸ್ಟ್ ಎಲ್ಲ ಬೀಜಗಳನ್ನು ಕೂಡ, ಆದರೂ ನಮಗೆ ಸ್ವಲ್ಪ ಬೀಜ ಎಲ್ಲ ತಳಭಾಗದಲ್ಲಿ ಇದೆ ಅಂತಂದರೆ ಸಪ್ರೇಟಾಗಿ ಮಾಡಿ ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೆ ಒಳ್ಳೆಯದಾಗುತ್ತೆ. ನೋಡ್ಬೋದು ನೀವೀಗ ಹಾಳೆಯ ತಳಭಾಗದಲ್ಲಿ ನೋಡಿ ಬೀಜಗಳೆಲ್ಲ ಇಷ್ಟು ಸಿಕ್ಕಿದೆ ನನಗೆ. ಇದೆಲ್ಲ ವೇಸ್ಟ್ ಆಗುತ್ತೆ. ಇದನ್ನೆಲ್ಲ ನಾವಿನ್ನೀಗ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ರೆಡಿ ಆಗಿರುವಂತಹ ಸೆಂಡಿಗೆಯನ್ನು ನಾವಿನ್ನೀಗ ಎಣ್ಣೆಯಲ್ಲಿ ಕರೆದು ತಗೊಳ್ಳೋಣ. ನಾನು ಈಗಾಗಲೇ ಎಣ್ಣೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಹುರಿಬೇಕಾಗತ್ತೆ. ಇನ್ನು ಗಾಳಿ ಆಡದೇ ಇರುವಂತಹ ಡಬ್ಬದಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ವರ್ಷ ಆದರೂ ಇದು ಕೆಟ್ಟು ಹೋಗಲ್ಲ. ನಮಗೆ ಯಾವಾಗ ಬೇಕಂದವಾಗ ಸೆಂಡಿಗೆಗಳನ್ನು ಮಾಡಿ ಹುರಿದು ತಿನ್ನಬಹುದು. ಇನ್ನು ಇದನ್ನು ಬ್ರೌನ್ ಕಲರ್ ಬರೋವರೆಗೆ ಕರೆದು ತಗೊಳ್ಬೇಕಾಗತ್ತೆ. ಊಟದೊಟ್ಟಿಗೂ ಚೆನ್ನಾಗಿರುತ್ತೆ. ಆಮೇಲೆ ಗಂಜಿ ಊಟದ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಮೊಸರಿನ ಜೊತೆಗೆಲ್ಲ ಹಾಕ್ಕೊಂಡು ಬೆಳಗಿನ ಹೊತ್ತೆಲ್ಲ ತಿನ್ಬೋದು ಇದನ್ನು. ಆಮೇಲೆ ಮಜ್ಜಿಗೆ ಹುಳಿ ಎಲ್ಲ ಮಾಡಿದಾಗೆಲ್ಲ ಸ್ವಲ್ಪ ಸಪ್ಪೆ ಆಗಿರುವಂತಹ ಪದಾರ್ಥಗಳಿಗೆಲ್ಲ ಇದನ್ನು ಜೊತೆಗೆ ಸೇರಿಸ್ಕೊಂಡು ತಿನ್ಬೋದು. ಹಾಗಲಕಾಯಿ ಇದ್ದಾಗ ಈ ಥರದ ರೆಸಿಪಿಗಳನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಬಿಸಿಲೆಲ್ಲ ಇತ್ತು ಅಂತಂದರೆ ಸೆಂಡಿಗೆಗಳನ್ನು ಒಣಗಿಸಿ ಮಳೆಗಾಲಕ್ಕೆ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇವತ್ತಿನ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಹವ್ಯಕ ಪಾಕಶಾಲೆಯಲ್ಲಿ ಹಲವಾರು ರೀತಿಯಾದಂತಹ ಒಳ್ಳೊಳ್ಳೆ ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಅದೇ ರೀತಿಯಾಗಿ ಇವತ್ತಿನ ರೆಸಿಪಿಯನ್ನು ಎಲ್ಲ ಕಡೆ ಹೆಚ್ಚಾಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ನಮಸ್ಕಾರ.